ದಾಸವಾಗುತ್ತೆ. ಅಟ್ಲೀಸ್ಟ್ ಪ್ರಾಧಿಕಾರದವರು ಬಂದು ಒಂದು 10 ನಿಮಿಷ ಅದನ್ನು ಅಟ್ಲೀಸ್ಟ್ ಅವರು ನೋಡ್ಕೊಂಡು ಹೋಗ್ಬೇಕು ಸರ್. ಯಾವ ಮಟ್ಟದ ಊಟ ಕೂಡ ಅನ್ನ ಸಾಂಬಾರು ಮಾತ್ರ ಕೊಟ್ಟಿಲ್ಲ ಇವರು. ಮೈಸೂರು ಪಾಕು ಮದುವೆ ಊಟಕ್ಕಿಂತ ಕಮ್ಮಿ ಇಲ್ಲ ಸರ್. ಅಲ್ಲಿ ಬಂದಿರತಕ್ಕಂಥ ಯಾರು ಎಷ್ಟು ಜನ ಭಕ್ತಾದಿಗಳು, ನಾನು 6 ಗಂಟೆಯಿಂದಲೇ ಅವ್ರ ಜೊತೆ ಇದ್ದೆ. ಅವರು ನಮ್ಮ ತುಂಬ ವರ್ಷದ ಸ್ನೇಹಿತರು. ಅವರು 6 ಗಂಟೆಯಿಂದ ಸತತವಾಗಿ ಅನ್ನದಾನ ಆಗ್ತಾನೆ ಇದೆ. ಎಷ್ಟು ಅಚ್ಚುಕಟ್ಟಾಗಿ ಮಾಡಿರಂತಂದರೆ ಟೇಬಲ್ ಹಾಕಿ, ಈಗ ಇಲ್ಲಾಂದರೆ ಬಫೆ ಸಿಸ್ಟಮಲ್ಲಿ ಅವ್ರಿಗೆ ಅನ್ನ ಸಾಂಬಾರು ಕೊಟ್ಬಿಟ್ಟು ದೊಡ್ಡ ದೊಡ್ಡ ಫೋಟೋ ತಗೊಂಡು ಮಾಡ್ಬೋದಿತ್ತ, ಏನೋ ಫೇಸ್ ಕೊಟ್ಬಿಟ್ಟು. ಆ ಥರದ ಮಹೇಶ್ ಕುಮಾರ್ ಅಲ್ಲ ಅವರು. ನಾನೇನೋ ಮಾಡಬೇಕು, ಅವ್ರ ತಾಯಿ ಏನು ಆಶೀರ್ವಾದ ಕೊಟ್ಟಿದ್ದಾರೆ ಅಂತ ಒಂದು ಇಟ್ಕೊಂಡು ಆ ಒಂದು ಭಕ್ತಿಯಿಂದ ಅವರು ಅದನ್ನು ಮಾಡಿದ್ದಾರೆ ಸರ್. ಒಬ್ಬನೇ ಒಬ್ಬ ಇವನು ಸುಬ್ರಹ್ಮಣ್ಯ ಸರ್ ಅಂತ ಅವರೊಬ್ಬರು ಬಿಟ್ಟರೆ ಬೇರೆ ಯಾವುದೇ ಒಬ್ಬರು, ಈ ಮೇಡಮ್ಮು ಅಷ್ಟು ದೊಡ್ಡದ ಮಹಾ ಅನ್ನದಾನ ಸರ್. ಅದು ಮಾಮೂಲಿ ಅನ್ನದಾನ ಅಲ್ಲದು. ಯಾರ 10,000 ರೂಪಾಯಿಗೆ ಅನ್ನದಾನದ ರಿಸಿಟ್ ಮಾಡಿಸಿದ್ರೆ ಇಷ್ಟು ದೊಡ್ಡ ಪೋಸ್ಟ್ ಕೊಟ್ಟು ವಾಟ್ಸಪ್ಪಲ್ಲಿ ಹಾಕ್ತಾರೆ. ಇವರು ಮಹೇಶ್ ಅಣ್ಣನವರು ಆ ಥರ ಮಾಡಿಲ್ಲ. ನಾನು ಮಾಡಿದ ಅನ್ನದಾನ ಹೆಂಗಿರಬೇಕು ಅಂತಂದರೆ ಅವರ ಸ್ನೇಹಿತರ ಜೊತೆ ಕೂಡಿಕೊಂಡು ಇಡೀ ಇದೊಂದು ಈ ಚಾಮುಂಡಿ ಬೆಟ್ಟಕ್ಕೆ ಅದರದೇ ಆದಂಥ ಒಂದು ಹೆಸರಿದೆ ಸರ್. ನಾವು ಕೂಡ ಎಷ್ಟೊಂದು 23 ವರ್ಷದಿಂದ ನಾವು ಭಕ್ತರು ಚಾಮುಂಡಮ್ಮಂದು. ನಮಗೂ ಗೊತ್ತಿದೆ ನಾವು ಆ ಅಮ್ಮನ ಪವರ್ ಏನು ಅಂತ. ನನಗೆ ಏನು ಅನಿಸ್ತದೆ ಅಂದರೆ, ಈ ಮಹೇಶಣ್ಣನಿಗಾದಂಥ ಏನು ಅನ್ಯಾಯ ಆಗಿದೆ ಅವರಿಗೆ, ಆ ಮಹಾ ತಾಯಿನೇ ಇದನ್ನು ಮಾಡಿಸಿರೋದು. ಇನ್ನು ಮುಂದಕ್ಕೆ ಇದನ್ನು ಸರಿ ಮಾಡಿಸ್ಕೋಬೇಕು. ಪತ್ರಿಕಾ ಮಾಧ್ಯಮದ ಮುಖಾಂತರನೇ ಸಾಧ್ಯ ಸರ್. ಇದು ಬೇರೆ ಯಾವುದೇ ಇದರಿಂದಿಲ್ಲ. ಅದಕ್ಕೋಸ್ಕರ ನೀವುಗಳೆಲ್ಲ ನಮಗೆ ಸಪೋರ್ಟ್ ಮಾಡಬೇಕು. ಮುಂದಿನ ದಿನಗಳಲ್ಲಿ ಅದು ಒಳ್ಳೆ ರೀತಿಯಲ್ಲಿ ಆಗಬೇಕು. ಈಗ ಮಹೇಶಣ್ಣ ಏನೋ ಸಿಟ್ಟಲ್ಲಿ ಹೇಳ್ತಾರೆ ನಾನು ಅನ್ನದಾನ ಮಾಡಲ್ಲ ಅಂತ, ಬಟ್ ಆ ಅಮ್ಮ ಅವ್ರನ್ನ ಬಿಡಲ್ಲ. ಯಾಕೆಂದರೆ ಅಂಥ ಮಹಾದಾನಿಗಳವರು.